ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಂಬಿಕನ್ ಸಾವಿನ ರಹಸ್ಯ ಏನು ಅಂತ ಗೊತ್ತಾದ್ರೆ ಆ ಸತ್ಯ ಹಿತಂಗೂ ಗೊತ್ತಾಗತ್ತೆ. ಅವಾಗ ಹಿತಂಗೆ ಶರತ್ ಮೇಲಿರೋ ಅಭಿಪ್ರಾಯನೂ ಬದಲಾಗತ್ತೆ. ಅವಾಗ ಅಪ್ಪ ಮಗಳು ಒಂದಾಗ್ತಾರೆ. ನಿನ್ಗೂ ಅದೇ ತಾನೇ ಬೇಕಾಗಿರೋದು. ಹೌದು, ನಾನು ಇಷ್ಟ ದಿನ ಪ್ರಯತ್ನ ಪಡ್ತಿರೋದು ಅದಕ್ಕೆ ಅಲ್ವಾ? ಹೌದು, ಆದ್ರೆ ನೀನ್ ಅವರಿಬ್ಬರನ್ನ ಸದ್ಯಕ್ಕೆ ಒಂದ್ ಮಾಡಿದ್ರೆ ಅಂಬಿಕನ್ ಸಾವಿನ ವಿಷಯ ಬಂದಾಗಲ್ಲ ಹಿತ ಮತ್ತೆ ಶರತ್ ಮೇಲೆ ಕೋಪ ಮಾಡ್ಕೋತಾಳೆ. ಅದೇ ಅವಳಿಗೆ ಸತ್ಯ ಗೊತ್ತಾದ್ರೆ ಅವರಿಬ್ರು ಶಾಶ್ವತವಾಗಿ ಒಂದಾಗ್ತಾರೆ. ಹೌದು, ನೀವ್ ಹೇಳ್ತಿರೋದು ನಿಜಾನೇ. ಹಾಗಿದ್ರೆ ಹೋಗಿ ಮಾತಾಡು, ಹೋಗು. ಸರಿ, ನಾನು ಮಾತಾಡ್ತೀನಿ. ನನಗೆ ಯಾವುದೇ ವಿಷಯದಲ್ಲಿ ಸಹಾಯ ಮಾಡಬೇಕು ಅಂದ್ರೆ ಅದು ಈ ದುರ್ಗನಿಂದ ಮಾತ್ರ ಸಾಧ್ಯ. ಅಕಸ್ಮಾತ್ ನನ್ನ ಸಾವಿನ ಹಿಂದೆ ಮಾಯನ್ ಕೈವಾಡ ಇದೆ ಅನ್ನೋ ಸತ್ಯ ಈಗಲೇ ಆಚೆ ಬಂದ್ರೆ ಮದುವೆ ನಿಂತೋಗತ್ತೆ. ಅವಾಗ ಎಲ್ಲ ಮೊದಲಿನ ಥರನೇ ಆಗತ್ತೆ. ಈ ಮದುವೆನ ನಿಲ್ಸೋದಕ್ಕೆ ನನ್ನ ಹತ್ರ ಇರೋ ಇದೇ ಕೊನೆ ಅಸ್ತ್ರ ಅಂತ ನನಗನ್ನಿಸ್ತಿದೆ. ಬಾಸು, ಬಾಸು, ಹೇಯ್, ನಿಜನಾ? ಆರಾಮಾಗಿದ್ಯಾ ತಾನೆ? ಹಾ, ನಾನು ಆರಾಮಾಗಿದ್ದೀನಿ. ನಾನೇ ಹಚ್ತೀನಿ, ಕೊಡಿ. ಪರವಾಗಿಲ್ಲ ದುರ್ಗ, ಕೊಡಿ ಬಾಸು. ನನ್ನಿಂದನೇ ಅಲ್ವಾ ನಿಮ್ಗೆ ಹೀಗೆಲ್ಲ ಆಗಿದ್ದು. ನಾನು ಮಾಡಿದ ತಪ್ಪಿಂದ ನಿಮ್ಗೆ ಹೀಗೆಲ್ಲ ಆಗಿದ್ದು. ನಾನು ಹಚ್ತೀನಿ. ಅಮ್ಮನ ಪ್ರೀತಿ ಮಾಡಿದಷ್ಟು ಇನ್ಯಾರನ್ನೂ ಪ್ರೀತಿ ಮಾಡಲ್ಲ. ಆ ಸ್ಥಾನನ ಇನ್ಯಾರಿಗೂ ಕೊಡಲ್ಲ. ಬಾಸು, ಏನಾಯ್ತು? ಯಾಕೊಂಥರ ಇದ್ದೀರಲ್ಲ? ಹಿತ ರೂಮಿಗೆ ಬಂದಿದ್ಲು, ಅವಳೇ ತಂದು ಕೊಟ್ಟಿದ್ದು. ಹೌದಾ? ಪುಟ್ ಮೇಡಮ್ ಕೊಟ್ಲಾ? ಪರವಾಗಿಲ್ವೇ? ಇವತ್ತು ನಾನೇನ ಕಾಪಾಡೋದಕ್ಕೆ ಅವಳು ಖುಷಿಯಾಗಿದ್ದಾಳೆ. ಆದರೆ ನನ್ನ ಬಗ್ಗೆ ಕೋಪ ಮಾತ್ರ ಇನ್ನೂ ಹಾಗೇ ಇದೆ. ಈ ಮದುವೆ ಆದಮೇಲೆ ನಾನು ಹಿತನ ಹೇಗೆ ಫೇಸ್ ಮಾಡ್ತೀನೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ ದುರ್ಗ. ಹೋಗ್ಲಿ ಬಿಡು. ಏನು ಬೆಂಕಿ ಬಿರುಗಳಿ ಥರ ಓಡ್ ಬಂದಿಯಲ್ಲ, ಏನು ವಿಷಯ? ಬಾಸು, ಅದು ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಕೇಳು, ನಾನೇನು ಅಂದ್ಕೊಳ್ಳಲ್ಲ. ಬಾಸು, ಸುಟ್ಟೋಗಿರೋ ಮನೆ, ಆ ಬೆಂಕಿ ಬಗ್ಗೆ. ಹಾಂ, ಕೇಳು. ಅದು 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 ದುರ್ಗಾ, ಏನಂತ ಕೇಳು. ಬಾಸು, ಅಕಸ್ಮಾತ್ ಅಂಬಿಕಾ ಅವ್ರ ಸಾವು ಆಕಸ್ಮಿಕ ಅಲ್ಲದೆ ಹೋದ್ರೆ? ವಾಟ್? ಹೌದು ಬಾಸು, ಅದು ಉದ್ದೇಶಪೂರ್ವಕವಾಗಿದೆ. ಅವ್ರನ್ನ ಕೊಲ್ಲೋದಿಕ್ಕೆ ಯಾರಾದ್ರೂ ಪ್ರಯತ್ನ ಪಟ್ಟಿದ್ರೆ? ಅಮ್ಮ, ನೀನ್ ಸ್ವಲ್ಪ ಸುಮ್ಮನೆ ಇರು ಶರತ್. ನಿನ್ನ ನೀನೇನ್ ಅಂದ್ಕೊಂಡಿದ್ಯಾ ದುರ್ಗಾ? ಹಾ ಮೇಡಮ್, ನೀನ್ ಈ ಮನೆ ಕಾಲಿಟ್ಟಾಗ್ಲಿಂದ ನಿನ್ನ ಈ ಮನೆ ಮಗಳು ಅಂತಾನೆ ನಾನು ನಿನ್ನ ನೋಡ್ಕೊಂಡಿದ್ದೀನಿ. ನೀನ್ ಹಿತ ತೋರ್ಸೋ ಪ್ರೀತಿ ಕಾಳಜಿಗೆ ನಾನು ಯಾವತ್ತೂ ನಿನ್ಗೆ ಚಿರಋಣಿ ಆಗಿದ್ದೀನಿ. ನಮ್ ಹಿತನ ನೀನ್ ತುಂಬಾ ಸಲ ಉಳಿಸಿದ್ಯಾ, ಅದಕ್ಕೆ ನಾನು ನಿನ್ಗೆ ಏನ್ ಸಹಾಯ ಮಾಡೋದಕ್ಕೂ ರೆಡಿ ಆಗಿದ್ದೆ. ಆದ್ರೆ ಇವತ್ತು ಅಮ್ಮ ಪ್ಲೀಸ್ ಅಮ್ಮ, ಕಂಟ್ರೋಲ್ ಮಾಡ್ಕೊಳ್ಳಿ. ಮಾತಾಡ್ಬೇಡ ಅಂತ ಹೇಳ್ದೆ ಅಲ್ವಾ ಶರತ್? ಪ್ಲೀಸ್. ಇಷ್ಟೆಲ್ಲ ವಿಶ್ವಾಸ ನಿನ್ ಮೇಲೆ ಇದೆ ಅಂದ್ ಮಾತ್ರಕ್ಕೆ ಸಲಿಗೆ ತಗೋಬಹುದು ಅಂತ ಹೇಗ್ ಅಂದ್ಕೊಂಡೆ ನೀನು? ಮೇಡಮ್, ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ಇವತ್ತು ನೀನು ಗೆರೆ ದಾಟಿದ್ಯಾ ದುರ್ಗಾ.
ಅಂಬಿಕಾ ಸಾವಿನ ಬಗ್ಗೆ ಮಾತಾಡೋದಕ್ಕೆ ಎಷ್ಟು ಧೈರ್ಯ ನಿನ್ಗೆ? ಆ? ಅದು ಮೇಡಮ್ ನಾನು ನಿನಗೆ ಮನೆಯವ್ರ ಬಗ್ಗೆ ಕಾಳಜಿ ಇರ್ಬೋದು ನಿಜ, ಹಾಗಂತ ಮುಗ್ದೋಗಿರೋ ವಿಷಯನ ಕೆದಕಿ ಶರತ್ ಮನ್ಸ್ನ ಹರ್ಟ್ ಮಾಡೋ ಹಕ್ಕು ನಿನ್ಗಿಲ್ಲ. ಅಯ್ಯಯ್ಯೋ ಮೇಡಮ್ ನನ್ನ ಉದ್ದೇಶ ಅದಾಗಿರ್ಲಿಲ್ಲ. ಕೆಲವು ಸಲ ಉದ್ದೇಶಕ್ಕಿಂತ ಪರಿಣಾಮ ಮುಖ್ಯ ಆಗತ್ತೆ ದುರ್ಗಾ. ಶರತ್ ಮದ್ವೆ ಆಗ್ತಾರೋ ಹುಡುಗ, ಈ ಸಮಯದಲ್ಲಿ ಇಂಥ ವಿಷಯಗಳನ್ನ ಮಾತಾಡಬಾರ್ದು ಅನ್ನೋ ಕನಿಷ್ಠ ಜ್ಞಾನನೂ ಇಲ್ವಾ ನಿನಗೆ? ಒಂದ್ ಪ್ರಶ್ನೆ ಕೇಳ್ತೀನಿ ದುರ್ಗಾ, ಬೇಜಾರ್ ಮಾಡ್ಕೋಬೇಡ. ನಿನಗೂ ಅಂಬಿಕಾಗೂ ಏನ್ ಸಂಬಂಧ? ಏನ್ ಸಂಬಂಧ ಅಂತ ಹೀಗೆಲ್ಲ ಮಾತಾಡ್ತಾ ಇದೀಯ ನೀನು? ಅದೇ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ದುರ್ಗಾ ನನ್ನ ತಂಗಿ, ಅವಳಿಗೆ ಇದೆಲ್ಲ ಮಾತಾಡೋ ಹಕ್ಕು ಖಂಡಿತ ಇದೆ. ನನ್ನ ಮಾತು ನಿನಗೆ ತುಂಬಾ ಹಾರ್ಷ್ ಅನಿಸ್ಬೋದು, ಆದ್ರೆ ಇದು ಬರೀ ಮಾಳ್ವಿಕನ್ ಮಾತಲ್ಲ. ಮಗನ್ ನೋವನ್ನ ತುಂಬಾ ಹತ್ರದಲ್ಲಿ ನೋಡಿರೋ ಒಬ್ಬ ತಾಯಿಯ ಮಾತು. ಅಂಬಿಕಾ ಹೋದಾಗ್ಲಿಂದ ಅವಳ ಬಗ್ಗೆ ಮಾತಾಡ್ದಾಗ್ಲೆಲ್ಲ ಶರತ್ ಕಣ್ಣಲ್ಲಿ ನೋವು ತುಂಬಿರೋದನ್ನ ನಾನು ನೋಡಿದ್ದೀನಿ. ಈಗ ಅವನು ಕಳ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ನನ್ನ ಮಗನ ಆ ನೋವಿಂದ ಆಚೆ ತರೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು ದುರ್ಗಾ. ಅದೇ ಕಾರಣಕ್ಕೆ ಅವನಿಗೊಂದು ಹೊಸ ಜೀವನ ಸಿಗ್ಲಿ ಅಂತ ಮಾಯನ್ ಜೊತೆ ಮದ್ವೆ ಮಾಡೋದಕ್ಕೆ ಮುಂದಾಗಿದ್ದೀನಿ. ಇಂಥ ಸಮಯದಲ್ಲಿ ಹಳೇದನ್ನೆಲ್ಲ ಕೆದಕಿ ನಮ್ಗೆಲ್ಲ ಯಾಕೆ ನೋವು ಕೊಡ್ತಾ ಇದೀಯ ನೀನು? ಅಮ್ಮ ಪ್ಲೀಸ್ ಕಾಮ್ ಡೌನ್. ದುರ್ಗಾ ಅಂಬಿಕಾ ಬಗ್ಗೆ ಹಾಗೆ ಹೇಳಿದಕ್ಕೆ ನನಗೇನು ನೋವಾಗಿಲ್ಲ. ನಿನ್ಗಿದೆಲ್ಲ ಅರ್ಥ ಆಗಲ್ಲಪ್ಪ ಶರಣ್. ನೋಡು ದುರ್ಗಾ, ನಾನೀಗ ಆಡೋ ಮಾತು ನಿನಗೆ ತುಂಬಾ ರೂಢ ಅನ್ನಿಸ್ಬೋದು, ಆದ್ರೆ ಆಡದೆ ಸುಮ್ಮನೆ ಇರೋದಕ್ಕಾಗೋದಿಲ್ಲ. ಇದೇ ಕೊನೆ. ಇನ್ನೊಂದು ಸಲ ಏನಾದ್ರೂ ನೀನು ಈ ವಿಷಯ ಮಾತಾಡಿದ್ರೆ ನಿನ್ನ ಮನೆಯಿಂದ ಆಚೆ ಹಾಕಬೇಕಾಗತ್ತೆ. ಆಗ ಯಾರು ಏನೇ ಹೇಳಿದ್ರು ಈ ಮಾಳ್ವಿಕಾ ಕೇಳೋದಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ ಮೇಡಮ್. ಈ ವಿಷಯದ ಬಗ್ಗೆ ನಾನು ಯಾವತ್ತೂ ಮಾತಾಡಲ್ಲ. ಶರತ್, ಇದ್ರ ಕಡೆ ಎಲ್ಲ ಗಮನ ಕೊಡ್ಬೇಡಪ್ಪ. ಮದ್ವೆ ಕೆಲಸಗಳು ಬೇಕಾದಷ್ಟಿದೆ, ಅದ್ರ ಬಗ್ಗೆ ಯೋಚನೆ ಮಾಡು. ಅಕಸ್ಮಾತ್ ದುರ್ಗಾ ಹೇಳಿದ ಸತ್ಯ ಆಗಿದ್ರೆ